ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಅನಿತ್ವಾನಿ ಯೂಟ್ಯೂಬ್ ಚಾನಲ್. ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಒಂದು ರಾತ್ರಿ ಆಲ್ರೆಡಿ ನೆನೆಸಿಟ್ಕೊಂಡಿರೋ ಅಕ್ಕಿ, ಮೆಂತ್ಯ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಇದೆಲ್ಲದನ್ನು ಕೂಡ ಚೆನ್ನಾಗಿ ನಯಸ್ಸಿಗೆ ರುಬ್ಕೊಳ್ಳಿ. ಸ್ವಲ್ಪ ಅನ್ನನೂ ಕೂಡ ನಾನು ಜೊತೆಗೆ ರುಬ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 6 ಅವರ್ಸ್ ಆದಮೇಲೆ ಚೆನ್ನಾಗಿ ಉಬ್ಬಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಈ ಥರ ಇದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ಆಯಿತು. ನಮ್ಮ ಮನೆಯವ್ರಿಗೆ ಉತ್ತಪ್ಪಂ ಅಂದರೆ ಇಷ್ಟ. ಅವರು ಪ್ಲೇನ್ ದೋಸೆ ತಿನ್ನೋದಿಲ್ಲ, ಅವ್ರಿಗೋಸ್ಕರ ಉತ್ತಪ್ಪಂ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಆಯಿಲ್ ಹಾಕ್ಕೊಂಡು. ಹಾಗೆ ಫ್ಲಿಪ್ ಮಾಡಿ ಒಂದು 50 ಸೆಕೆಂಡ್ಸು ಈ ಕಡೆಯಿಂದ ಕೂಡ ಬೇಯಿಸ್ಕೊಂಡ್ರೆ ಉತ್ತಪ್ಪಂ ರೆಡಿ ಆಗುತ್ತೆ. ಸೊ ನನಗೆ ಇದು ಇಷ್ಟ ಆಗಲ್ಲ, ಪ್ಲೈನ್ ದೋಸೆ ಇಷ್ಟ. ಸೊ ಅದಕ್ಕೋಸ್ಕರ ನನಗೋಸ್ಕರ ಪ್ಲೈನ್ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲ ದೋಸೆ, ಪ್ಲೈನ್ ದೋಸೆ, ಉತ್ತಪ್ಪಂ ಮತ್ತು ಇನ್ನು ಸ್ಪೆಷಲ್ ತುಂಬಾ ದೋಸೆ ಟೈಪ್ಸ್ ಇದೆ. ಎಲ್ಲದನ್ನು ಕೂಡ ಒಂದೇ ಬಟರಲ್ಲಿ ಮಾಡೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಅನ್ನ ಜಾಸ್ತಿ ಹಾಕ್ಕೋಬೇಡಿ ರುಬ್ಕೋವಾಗ, ಅದು ಅನ್ನ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಬರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೋ, ನಿಮ್ಗೆ ಎಷ್ಟು ಬಟರ್ ಇದೆ ಅದ್ರ ತಕ್ಕಂತೆ ಹಾಕ್ಕೊಳ್ಳಿ. ಸೊ ಈಗ ನನಗೋಸ್ಕರ ಪ್ಲೈನ್ ದೋಸೆ ಮಾಡ್ಕೊಂಡಿದ್ದೀನಿ. ದೋಸೆ ನಾನು ವಾರಕ್ಕೆ 2 ಟೈಮ್ಸ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ನನಗೆ ನನ್ನ ಮಗಳಿಗೆ ದೋಸೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ದೋಸೆ ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡೋದು. ಸೊ ಇದಕ್ಕೆ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಜೊತೆಗೆ ಕಾಯಿ 4 ಹಸಿಮೆಣಸಿನಕಾಯಿ, 1-2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ. ನಾನು ಯೂಶ್ವಲಿ ಕಡಲೆ ಮತ್ತು ಶೇಂಗಾ ಚಟ್ನಿನೇ ಜಾಸ್ತಿ ಮಾಡೋದು. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಳ್ಳಿ. ಶೇಂಗಾ ಚಟ್ನಿ ಇದೇ ರೀತಿ ಶೇಂಗಾನ ಹುರಿದು ಹಾಕ್ಕೊಂಡ್ರೆ ಇದೇ ಥರ ಸೇಮ್ ಶೇಂಗಾ ಆಗುತ್ತೆ. ಕಡಲೆ ಬದಲಿ ಶೇಂಗಾ ಹಾಕ್ಕೊಂಡ್ರೆ ಶೇಂಗಾ ಚಟ್ನಿ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ದೋಸೆಗೆ ಕಾಂಬಿನೇಷನ್ ಬಂದ್ಬಿಟ್ಟು ಪೊಟ್ಯಾಟೊ ಪಲ್ಯ, ಆಲೂಗಡ್ಡೆ ಪಲ್ಯ. ಸೊ ಆಲೂಗಡ್ಡೆ ಬೇಯಿಸ್ಕೊಳ್ಳಿ. ನಾನು 4 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ ನಮಗೆ 3 ಜನಕ್ಕೆ. ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಸ್ಮ್ಯಾಶ್ ಮಾಡೋದು ಬೇಡ, ಅದು ನಯಸ್ಸಾಗ್ಬಿಡುತ್ತೆ. ಬೇಯಿಸ್ಕೊಂಡು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಸೊ ಸ್ವಲ್ಪ ಒಂದು ಆವರೇಜ್ ಅಷ್ಟು ಸ್ಮ್ಯಾಶ್ ಮಾಡಿದ್ರೆ ಸಾಕು. ಸೊ ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಒಂದು ಪ್ಯಾನಲ್ಲಿ ಒಂದು 3-4 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನು ಜೀರಿಗೆ ಮತ್ತು ಸಾಸಿವೆ, ಅದಾದಮೇಲೆ ಒಂದು 10 ಎಲೆ ಕರಿಬೇವು, ಮತ್ತು ಸ್ವಲ್ಪ 1ರಿಂದ 1.5 ಅಥವಾ 2 ಹಾಕ್ಕೊಂಡ್ರು ಚೆನ್ನಾಗಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ. ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದಿಲ್ಲ, ಒಬ್ಬೊಬ್ಬರು ಖಾರದ ಪುಡಿ ಹಾಕ್ಕೊಳ್ತಾರೆ. ಟೊಮ್ಯಾಟೊ ಹಾಕ್ಕೊಳ್ಳೋದಿಲ್ಲ, ಒಬ್ಬೊಬ್ಬರು ಹಾಗೆ ಮಾಡ್ತಾರೆ. ಸೊ ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ನಾನು ಮಾಡೋದು ಇದೇ ಥರನೇ, ಹಸಿಮೆಣಸಿನ್ಕಾಯಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು, 2 ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ. ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹೇಗೇನೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೋನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನನಗೆ ತುಂಬ ತಿಕ್ಕಾಗಿದ್ದರೆ ಡ್ರೈ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ಸೊ ದಟ್ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತುಂಬ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು, ಪಲ್ಯ ರೆಡಿ. ಸೊ ಇದು ಕಾಂಬಿನೇಷನ್. ಈರುಳ್ಳಿ ಪಲ್ಯನೂ ಕೂಡ ಮಾಡ್ತಾರೆ, ಅದು ಕೂಡ ಕಾಂಬಿನೇಷನ್ನು. ಸೊ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊಳ್ಳಿ. ಸೊ ಈಗ ರೆಡಿ ಆಯಿತು, ನಮ್ಮ ಮನೆಯವ್ರಿಗೆ ಸರ್ವ್ ಮಾಡಿದೆ. ಹಾಗೆ ನಾನು ನೆಕ್ಸ್ಟ್ ಮಾರ್ನಿಂಗು ನಾನು ಪಡ್ಡು ಅದೇ ಸೇಮ್ ಬಟರಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ. ಹಿಟ್ಟು ಹುಳಿ ಅಂತೂ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ಪಡ್ಡುಗೆ ಏನಂತಂದರೆ ಸೇಮ್ ಚಿಕ್ಕದಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡು ನಾನು ಪಡ್ಡು ಹಾಕ್ತಾಯಿದ್ದೀನಿ. ಕೆಲವೊಬ್ರು ಸಬ್ಬಾಕ್ಸಿ ಸೊಪ್ಪು, ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಿ ಕೂಡ ಹಾಕ್ಕೊಳ್ತಾರೆ. ಸೊ ನನ್ನ ಮಗಳಿಗೆ ಅದೆಲ್ಲ ಹಾಕಿದ್ರೆ ಅವಳು ತಿನ್ನೋದಿಲ್ಲ, ಪ್ಲೇನ್ ಇಷ್ಟ. ಸೊ ದಟ್ ನಾನು ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ಪಡ್ಡು ಹಾಕ್ಕೊಳ್ತಾ ಇದ್ದೀನಿ. ಪಡ್ಡು ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗ್ಬಿಡ್ತವೆ. ಸೊ ಅದಾದಮೇಲೆ ಎಲ್ಲ ಫುಲ್ಲು ನೀಟಾಗಿ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಬೇಯಿಸ್ಕೊಳ್ಳಿ. ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು. ಪಡ್ಡು ಸ್ವಲ್ಪ ಟೈಮ್ ತೊಗೊಳುತ್ತೆ. ದೋಸೆ ಆದರೆ ಬೇಗ ಆಗುತ್ತೆ, ಬಟ್ ಪಡ್ಡು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ದೋಸೆ, ಪಡ್ಡು ಎಲ್ಲ ಇಷ್ಟ. ಇದಕ್ಕೆ ಸೇಮ್ ಕಾಯಿ ಚಟ್ನಿ ಮಾಡಿದ್ದೀನಿ,
ಸೇಮ್ ಕಾಯಿ ಚಟ್ನಿ ಆವಾಗಲೇ ರೆಸಿಪಿ ತೋರಿಸಿದ್ನಲ್ವ ಅದೇ ಥರನೇ ಕಾಯಿ ಚಟ್ನಿ ಮಾಡಿದ್ದೀನಿ. ಪಡ್ಡು ಮತ್ತು ಚಟ್ನಿ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಆಗಿ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಆ್ಯಸ್ ಯುವರ್ ವಿಶ್. ಸೊ ನಿಮಗೆ ಈ ಡಿಶಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾರ್ಯಾರಿಗೆಲ್ಲ ಇದು ಮಾಡ್ಕೋಬೇಕು ಅನಿಸುತ್ತೋ ಮಾಡಿಕೊಂಡು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.